ಜಮ್ಮು ಕಾಶ್ಮೀರ ಆಗಿರ್ಬೋದು, ಆಮೇಲೆ ಹರಿಯಾಣ ಸರ್ಕಾರ ಆಗಿರ್ಬೋದು, ಡೆಲ್ಲಿ ಸರ್ಕಾರ ಆಗಿರ್ಬೋದು, ಈಗಾಗಲೇ ಸುಮಾರು 67,000 ರೂಪಾಯಿಗಳನ್ನ ಫಿಟ್ ಮಾಡಿಬಿಟ್ಟು ಇವತ್ತು ಸ್ಟೇಟ್ ಸ್ಕೇಲ್ ಅನ್ನ ಒದಗಿಸತಕ್ಕಂಥ ನಿದರ್ಶನಗಳು ಇವತ್ತಿದಾವೆ. ಈಗಾಗಲೇ ಸುಮಾರು ಇಂಡಿಗೆಂಟ್ ಆದೇಶ ಮಾಡಲಿಲ್ಲ, ಮೊನ್ನೆ ಆದೇಶ ಮಾಡ್ಯಾರ. ಬಟ್ ಇವತ್ತಿನವರೆಗೆ ಯಾರಿಗೆ ಇಂಡಿಗೆಂಟ್ 5 ಲಕ್ಷ ತಲುಪಿಲ್ಲ ಸರ್. ಬಟ್ TA ನಮಗೆ ಪ್ರಾವಿಡೆಂಟ್ ಫಂಡ್ ಇಲ್ಲ, ಆಮೇಲೆ ಇನ್ಸೂರೆನ್ಸ್ ಇಲ್ಲ. ಹಿಂಗಾಗಿ ಯಾರಾದ್ರೂ ಸಡನ್ ಸಡನ್ ಹೃದಯಘಾತ ಆಗಿ ಎಷ್ಟೋ ಜನ ಸತ್ತೋದ್ರು. ಆದ್ರೆ ಅವ್ರ ಕುಟುಂಬಗಳಿಗೆ ಯಾವುದೇ ರೀತಿಯ ಸರ್ಕಾರ ಇವತ್ತು ಸೌಲಭ್ಯಗಳನ್ನು ಒದಗಿಸ್ತಾ ಇದೆ ಸರ್. ಇಷ್ಟು ಜನ ಈಗ ಓನ್ಲಿ UGC ಕ್ವಾಲಿಫೈಡ್ ಪರ್ಸನ್ ಆದವರಿಗೆ ಮಾತ್ರ, ಎಲಿಜಿಬಲ್ ಆದವರಿಗೆ ಮಾತ್ರ ನಾವು ಅತಿಥಿ ಉಪನ್ಯಾಸಕರ ಹುದ್ದೆಗೆ ನಾವು ತೆಗೆದುಕೊಳ್ತಕ್ಕಂಥ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಆದೇಶವನ್ನು ಅವರು ರವಾನೆ ಮಾಡ್ತಾರೆ. ಇದನ್ನ ನಾನು ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ರಾಜ್ಯ ಗೌರವಾಧ್ಯಕ್ಷನಾಗಿ ಮತ್ತು ಬಳ್ಳಾರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಇದನ್ನ ಅತ್ಯಂತ ಕಠೋರವಾಗಿ ಇದನ್ನ ನಾನು ಸ್ವಾಗತ ಮಾಡೋದಲ್ಲ. ಈ ನಿಲುವು ಏನಿದೆ ಸರ್ಕಾರದ ನಿಲುವು, ಇದು ಅತ್ಯಂತ ಮರಣ ಶಾಸನ ಆಗಿದೆ ಅತಿಥಿ ಉಪನ್ಯಾಸಕರ ಪಾಲಿಗೆ. ಇಂಥ ಮರಣ ಶಾಸನಗಳು ಅತಿಥಿ ಉಪನ್ಯಾಸಕರ ಮನಸ್ಸಿಗೆ ಘಾಸ್ಯವನ್ನು ಉಂಟು ಮಾಡ್ತದೆ. ಎಷ್ಟೋ ಜನ ಅತಿಥಿ ಉಪನ್ಯಾಸಕರು ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದಾರೆ. ಸುಮಾರು 8,000 ಜನ ಅತಿಥಿ ಉಪನ್ಯಾಸಕರು ಈ ರಾಜ್ಯದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. 8,000 ಜನ. ಅದರಲ್ಲಿ ಸುಮಾರು 5,000 ಜನ UGC ಕ್ವಾಲಿಫೈಡ್ ಇರ್ತಕ್ಕಂಥವರು ಮತ್ತು 5,000 ಜನ ನಾನ್ UGC ಕ್ವಾಲಿಫೈಡ್ ಇರ್ತಕ್ಕಂಥವ್ರು ಕೆಲಸ ಮಾಡ್ತಾ ಇದ್ದಾರೆ. ಬಟ್ ದುರಂತ ಏನಂದ್ರೆ, ನಮ್ಮ ಆಳ್ತಕ್ಕಂಥ ಸರ್ಕಾರಗಳು ಸುಮಾರು ಈಗಾಗಲೇ 20 ರಿಂದ 25 ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ. ಆದರೆ ಸರ್ಕಾರಗಳು ಕಾಲ ಕಾಲಕ್ಕೆ ಪದೇ ಪದೇ ಈ ನೋಟಿಫಿಕೇಶನ್ ನೆಪದಲ್ಲಿ UGC ಒಂದು ಕಡೆ, ನಾನ್ UGC ಒಂದು ಕಡೆ ಅಂತ ಹೇಳ್ಬಿಟ್ಟು ನಮ್ಮಲ್ಲೇ ನಮ್ಮನ್ನ ಒಡೆದಾಡ್ತಕ್ಕಂಥ ನೀತಿಯನ್ನು ಸರ್ಕಾರಗಳು ಮಾಡ್ತಾ ಇದ್ದಾವೆ. ಉನ್ನತ ಶಿಕ್ಷಣ ಸಚಿವರು ಕೂಡ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಇಲ್ಲ, ಇವತ್ತು ಅಕಾರ್ಡಿಂಗ್ ಟು UGC